ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 2ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ತಿಳ್ಕೊಂಡಿದ್ವಿ, ಈ ಯೋಗವನ್ನು ರಾಜರ್ಷಿಗಳು ತಿಳ್ಕೊಂಡಿದ್ರು ಅಂತ ಹೇಳ್ತಾರಲ್ಲ, ಅಂದರೆ ಬೇರೆಯವರು ತಿಳ್ಕೊಂಡಿರ್ಲಿಲ್ವಾ ಅಥವಾ ತಿಳ್ಕೋಬಾರ್ದಾ ಅನ್ನೋದು, ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಅಂದರೆ ಯಾರು ಬೇಕಾದರೂ ಇದನ್ನು ಕಲ್ತ್ಕೋಬೋದು, ಆದರೆ ರಾಜರ್ಷಿಗಳಿಗೆ ತುಂಬ ಪ್ರಾಮುಖ್ಯತೆ ಇದೆ, ಇದನ್ನು ಕಲ್ತ್ಕೊಳ್ಳೇಬೇಕವರು ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಆಮೇಲೆ ಇನ್ನೊಂದು ಪ್ರಶ್ನೆ ಏನಿತ್ತು, ತುಂಬ ಸಮಯದಿಂದ ಈ ಯೋಗ ಈ ಲೋಕದಲ್ಲಿ ಲುಪ್ತವಾಗಿ ಹೋಗಿತ್ತು ಅಂತ ಹೇಳ್ತಾರಲ್ಲ, ಅದು ಯಾಕೆ ಅನ್ನೋದನ್ನು ತಿಳ್ಕೊಂಡ್ವಿ. ಅಂದರೆ ಯಾರು ಆಚರಣೆ ಮಾಡೋರೇ ಇಲ್ಲ ರಾಜರ್ಷಿಗಳು ಅಂತಂದಾಗ ಅವರು ಬರೀ ಭೋಗಾಸಕ್ತಿಯಲ್ಲೇ ತೊಡಗಿರ್ತಾ ಇದ್ರು. ಅದರಿಂದ ಏನಾಯಿತು, ಬರ್ತಾ 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 ಈ ಪರಂಪರೆ ಅನ್ನೋದೇ ಲುಪ್ತವಾಗೋಯ್ತು ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಮೊದಲನೇ ಶ್ಲೋಕದಲ್ಲಿ ಯೋಗಂ ಜೊತೆಗೆ ಅವ್ಯಯಂ ಅನ್ನುವಂತಹ ವಿಶೇಷಣವನ್ನು ಕೊಟ್ಟು ಈ ಯೋಗವನ್ನು ಅವಿನಾಶಿ ಅಂತ ಹೇಳಿದ್ರು. ಮತ್ತಿಲ್ಲಿ ಅದು ನಷ್ಟವಾಗಿ ಹೋಯಿತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು, ಅವಿನಾಶಿ ಅಂದರೆ ಏನು, ನಾಶನೇ ಆಗದೆ ಇರೋದು ಅಂತ. ಆದರೆ ಇಲ್ಲಿ ನಷ್ಟ ಆಗೋಯ್ತು ಅಂತ ಹೇಳ್ತಾ ಇದ್ದಾನಲ್ಲ, ಈ ಪರಸ್ಪರ ವಿರೋಧಿ ಮಾತಿನ ಅರ್ಥ ಏನು ಅನ್ನೋದು ಇಲ್ಲಿ ಪ್ರಶ್ನೆ. ಒಂದು ವೇಳೆ ಅದು ಅವಿನಾಶಿನೇ ಆಗಿದ್ದರೆ ಅದು ನಾಶವಾಗಬಾರ್ದಿತ್ತು. ಒಂದು ವೇಳೆ ನಾಶನೇ ಆಗೋದಾದರೆ ಅದು ಅವಿನಾಶಿ ಹೇಗಾಗುತ್ತೆ ಅನ್ನೋ ಪ್ರಶ್ನೆ ನಮಗೂ ಬರುತ್ತಲ್ವಾ. ಆ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇರೋದು. ಇದಕ್ಕೆ ಉತ್ತರ ಏನು ಅಂತಂದರೆ, ಪರಮಾತ್ಮನ ಪ್ರಾಪ್ತಿಯ ಸಾಧನ ರೂಪಿ. ಅಂದರೆ ಏನು, ಈಗ ಭಗವಂತನನ್ನು ನಾವು ಪಡ್ಕೊಳ್ಬೇಕು ಅಂತಂದರೆ ನಾವೇನಾದರೂ ಒಂದು ಸಾಧನೆ ಮಾಡಬೇಕು. ಆ ಸಾಧನೆ ಮಾಡೋದಕ್ಕೆ ಇರುವಂಥದ್ದು ಯಾವುದು, ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ. ಇಂಥ ಎಲ್ಲ ಸಾಧನೆಗಳು ಕೂಡ ನಿತ್ಯವಾಗಿದೆ. ಅಂದರೆ ಭಗವಂತ ನಿತ್ಯ ಅಂತಂದಮೇಲೆ ಅವನನ್ನು ಪಡೆಯೋಕ್ಕಿರುವಂತಹ ಸಾಧನೆಗಳಿದೆಯಲ್ಲ, ಅದು ಕೂಡ ನಿತ್ಯವಾಗಿರುವಂಥದ್ದು. ಈ ಪ್ರಪಂಚ ಅನಿತ್ಯ ಅಶಾಶ್ವತ ಅಂತಂದಮೇಲೆ ಇದನ್ನು ಪಡಿಬೇಕು ಅಂತ ನಾವು ಏನು ಸಾಧನೆಗಳನ್ನು ಮಾಡ್ತೀವೋ ಅದು ಕೂಡ ನಿತ್ಯ ಅಶಾಶ್ವತ, ಅಷ್ಟೇ ಡಿಫ್ರೆನ್ಸ್ ಇರೋದು. ಈಗ ಭಗವಂತ ನಿತ್ಯ ಆಗಿರೋದ್ರಿಂದ ಅವನನ್ನು ಪಡೆಯೋದಕ್ಕೆ ನಾವು ಯೂಸ್ ಮಾಡುವಂಥ ಸಾಧನೆಗಳಿದೆಯಲ್ಲ, ಅವೆಲ್ಲವೂ ಕೂಡ ನಿತ್ಯವಾಗಿದೆ. ಯಾವತ್ತೂ ಇದರ ಅಭಾವ ಆಗೋದಿಲ್ಲ. ಅಂದರೆ ಅದು ಇರೋದಿಲ್ಲ ಅನ್ನೋದೇ ಇಲ್ಲ, ಯಾವಾಗಲೂ ಇರುತ್ತೆ. ಯಾವಾಗ ಪರಮಾತ್ಮ ನಿತ್ಯನಾಗಿರ್ತಾನೋ ಆಗ ಅವನ ಪ್ರಾಪ್ತಿಗೋಸ್ಕರ ಅವನಿಂದಾನೇ ನಿರ್ಧಾರ ಮಾಡಲ್ಪಟ್ಟಂತಹ ಅನಾದಿ ನಿಯಮಗಳು ಅನಿತ್ಯವಾಗೋದಿಲ್ಲ ಅಂತ ಅರ್ಥ. ಅಂದ್ರೇನು, ಈಗ ಭಗವಂತ ನಿತ್ಯನಾಗಿರೋದ್ರಿಂದ ಅವನನ್ನು ಪಡ್ಕೊಳ್ಳೋದಕ್ಕೆ ದಾರಿ ಯಾರು ತೋರಿಸ್ತಾರೆ, ಅವನೇ ತೋರಿಸ್ಬೇಕು. ಅವನೇ ಏನಾದರೂ ನಿಯಮಗಳನ್ನು ಹಾಕಿರಬೇಕು ಅಲ್ವಾ. ಅನಾದಿ ನಿಯಮಗಳು ಅಂತ ಹೇಳಿದ್ದಾರೆ. ಅಂದರೆ ಏನು, ಅದಕ್ಕೊಂದು ಸ್ಟಾರ್ಟಿಂಗ್ ಎಂಡಿಂಗ್ ಅನ್ನೋದೇ ಇಲ್ಲ, ಯಾವಾಗ್ಲಿಂದನೋ ಇದೆ ಆ ನಿಯಮಗಳು. ಅದು ಕೂಡ ಅನಿತ್ಯವಾಗೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ಜಗತ್ತಿನ ಪ್ರಾದುರ್ಭಾವವಾಗುತ್ತೋ, ಅಂದರೆ ಈ ಪ್ರಪಂಚ ಸೃಷ್ಟಿಯಾಗುತ್ತೋ, ಆಗ ಆ ಭಗವಂತನ ಸಮಸ್ತ ನಿಯಮಗಳೂ ಕೂಡ ಜೊತೆ ಜೊತೆಗೇ ಪ್ರಕಟವಾಗುತ್ತೆ. ಅದು ಯಾವಾಗ ಈ ಜಗತ್ತು ಸೃಷ್ಟಿ ಆಯಿತೋ ಜಗತ್ತಿನ ನಿಯಮಗಳು ಕೂಡ ಸೃಷ್ಟಿಯಾಗ್ಬಿಡುತ್ತೆ. ಈಗ ನಾವು ಯಾರಿಗಾದರೂ ಈ ರೀತಿ ಹೇಳಿದರೆ, ಈ ರೀತಿ ನಡ್ಕೊಳ್ಳಿ, ಈ ಜಗತ್ತಲ್ಲಿ ನಾವು ಹೀಗಿರಬೇಕು ಅಂತಂದಾಗ ಅದನ್ನು ಒಪ್ಕೊಳ್ಳೋದೇ ಇಲ್ಲ. ಯಾರು ಹೇಳಿದ್ರು ನಿಮಗೆ, ನಮ್ಮ ಇಷ್ಟ ಬಂದಂಗೆ ನಾವು ಇರಬಹುದು ಅಂತೆಲ್ಲ ಹೇಳೋದನ್ನು ನಾವು ಕೇಳಿದ್ದೀವಲ್ವ. ಆದರೆ ಭಗವಂತನ ಜೊತೆಗೆ ಭಗವಂತ ಹಾಕಿರುವಂಥ ನಿಯಮಗಳೂ ಕೂಡ ಈ ಜಗತ್ತಿನ ಜೊತೆಗೇ ಅದು ಪ್ರಕಟವಾಗುತ್ತೆ. ಮತ್ತು ಯಾವಾಗ ಈ ಜಗತ್ತು ಪ್ರಳಯ ಆಗುತ್ತೋ ಆಗ ಈ ನಿಯಮಗಳು ಕೂಡ ಕಣ್ಮರೆಯಾಗುತ್ತೆ, ಆದರೆ ಅವುಗಳ ಅಭಾವ ಆಗೋದಿಲ್ಲ. ಅಂದರೆ ಏನು, ನಮಗೆ ನೋಡೋದಕ್ಕೆ ಸಿಗೋದಿಲ್ಲ ಅಥವಾ ಕಾಣಿಸೋದಿಲ್ಲ ಅಷ್ಟೇ ಹೊರತು ಅದು ಇರುತ್ತೆ, ಆದರೆ ಅದು ನಮ್ಮಿಂದ ಕಣ್ಮರೆ ಆಗುತ್ತೆ ಹೊರತು ಅದರ ಅಭಾವ ಅನ್ನೋದು ಆಗೋದಿಲ್ಲ, ಅದಿಲ್ವೇ ಇಲ್ಲ ಅನ್ನೋ ರೀತಿ ಆಗೋದಿಲ್ಲ. ಈ ರೀತಿ ಈ ಕರ್ಮಯೋಗದ ಅನಾದಿತ್ವವನ್ನು ಸಿದ್ಧಪಡಿಸೋದಕ್ಕೋಸ್ಕರ, ಅಂದರೆ ಕರ್ಮಯೋಗ ಸದಾ ಕಾಲದಿಂದ ಇದೆ ಅಂತ ಹೇಳೋದಕ್ಕೋಸ್ಕರ ಇದರ ಹಿಂದಿನ ಶ್ಲೋಕ, ಅಂದರೆ ಮೊದಲನೇ ಶ್ಲೋಕದಲ್ಲಿ ಅದನ್ನು ಅವಿನಾಶಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಈ ಶ್ಲೋಕದಲ್ಲಿ ಏನು, ಆ ಯೋಗ ತುಂಬ ಸಮಯದಿಂದ ಅದು ನಷ್ಟವಾಗಿ ಹೋಗಿದೆ ಅಂತ ಹೇಳ್ತಾ ಇದ್ದಾನಲ್ಲ. ಅದರ ಅರ್ಥ ಏನು ಅಂತಂದರೆ,
ತುಂಬ ಕಾಲದಿಂದ ಈ ಭೂಲೋಕದಲ್ಲಿ ಅದರ ತತ್ವವನ್ನು ತಿಳ್ಕೊಂಡಿರುವಂತಹ ಶ್ರೇಷ್ಠ ಪುರುಷರ ಅಭಾವವಾದಂತಿದೆ ಅಂತ ಅರ್ಥ. ಅಂದರೆ ಅದು ಆ ಒಂದು ಜ್ಞಾನ ಇದೆ, ತುಂಬ ಹಿಂದಿನಿಂದ ಇದೆ, ಆದರೆ ಅದನ್ನು ತಿಳ್ಕೊಂಡಿರೋರು ಈಗ ಕಡಿಮೆ ಆಗಿದ್ದಾರೆ, ಅಥವಾ ತಿಳ್ಕೊಂಡಿರೋರು ಇಲ್ಲವೇ ಇಲ್ಲ ಅಂತ ಇರ್ಬೋದೇ ಹೊರತು ಜ್ಞಾನ ನಷ್ಟ ಆಗಿಲ್ಲ. ಆದರೆ ಅದನ್ನು ಅನುಸರಣೆ ಮಾಡೋರು, ತಿಳ್ಕೊಂಡಿರುವಂತಹ ಶ್ರೇಷ್ಠ ಪುರುಷರು ಇದ್ದಾರಲ್ಲ, ಅವರು ಇಲ್ದಂಗೆ ಆಗ್ಬಿಟ್ಟಿದೆ. ಈ ಕಾರಣದಿಂದ ಅದು ಅಪ್ರಕಾಶಿತವಾಗಿದೆ, ಅಂದರೆ ಅದು ಕಾಣಿಸ್ತಾ ಇಲ್ಲ, ಕಣ್ಮರೆಯಾಗಿದೆ ಈ ಲೋಕದಲ್ಲಿ. ಆದರೆ ಈ ರೀತಿ ಹೇಳೋದರ ಅರ್ಥ ಅದರ ಅಭಾವ ಆಗೋಗಿದೆ ಅಲ್ಲ, ನಮ್ಮ ಕಣ್ಣಿಂದ ಕಣ್ಮರೆ ಆಗಿದೆ ಅಷ್ಟೇನೆ. ಯಾಕೆ ಅಂತಂದರೆ ಸತ್ವಸ್ತುವಿನ ಅಭಾವ ಯಾವತ್ತೂ ಆಗೋದಿಲ್ಲ. ಅದು ಅನಾದಿಯಿಂದ ಇರುವಂಥ ಒಂದು ವಸ್ತು ಅಥವಾ ಆ ಒಂದು ಜ್ಞಾನ. ಅದು ಸೃಷ್ಟಿಯ ಆದಿಯಲ್ಲಿ, ಅಂದರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದನಲ್ಲ, ಭಗವಂತನಿಂದ ಇದು ಪ್ರಾದುರ್ಭಾವವಾಗುತ್ತೆ. ಆಮೇಲೆ ಮಧ್ಯದಲ್ಲಿ ಬೇರೆ ಬೇರೆ ಕಾರಣದಿಂದ ಕೆಲವೊಮ್ಮೆ ಏನಾಗಿರುತ್ತೆ, ಅದು ಪ್ರಕಾಶವಾಗಿ ವಿಕಾಸವಾಗಿ ನಮ್ಮ ಕಣ್ಣಿಗೆ ಕಾಣಿಸಿದ್ರೆ, ಅಥವಾ ಆ ಜ್ಞಾನ ಏನಿದೆಯೋ ಅದು ಎಲ್ಲ ಕಡೆನೂ ಇರುತ್ತೆ, ನಮ್ಮ ಕಣ್ಣುಗಳಿಗೂ ಕಾಣಿಸ್ತಾ ಇರುತ್ತೆ. ಆ ರೀತಿ ಫಾಲೋ ಮಾಡೋರನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಅಥವಾ ಕೆಲವೊಂದು ಸರಿ ಅದೇನಾಗುತ್ತೆ ಅಂತಂದರೆ ಅಪ್ರಕಾಶಿತವಾಗಿರುತ್ತೆ, ಕಾಣಿಸೋದಿಲ್ಲ, ಅಂದರೆ ಅದನ್ನು ಫಾಲೋ ಮಾಡೋರು ಯಾರೂ ಇಲ್ಲ. ಈ ರೀತಿ ಪ್ರಳಯ ಸಮಯದಲ್ಲಿ ಅದು ಅಖಿಲ ಜಗತ್ತಿನ ಜೊತೆಗೆ ಭಗವಂತನಲ್ಲೇ ವಿಲೀನವಾಗಿ ಹೋಗುತ್ತೆ. ವಾಸ್ತವವಾಗಿ ಅದು ಅವಿನಾಶಿ ಅಲ್ವಾ, ಆದರೆ ಅದು ಕಣ್ಮರೆ ಆಗುತ್ತಷ್ಟೇ. ಅದು ಇರುತ್ತೆ, ಆದರೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಸೃಷ್ಟಿಯಾದಾಗ ಅದು ಬರುತ್ತೆ, ಮತ್ತೆ ಅದಿಲ್ಲ ಅಂದರೆ ಅರ್ಥ ಏನು, ಅದನ್ನು ತಿಳ್ಕೊಂಡಿರೋರಿಲ್ಲ ಅಂತ ಅರ್ಥ ಅಷ್ಟೇ. ಆ ಜ್ಞಾನನೇ ಇಲ್ಲ ಅಂತಲ್ಲ, ಅದು ಸದಾಕಾಲ ಇರುವಂಥದ್ದು, ಆದರೆ ಅದನ್ನು ತಿಳ್ಕೊಂಡು ಫಾಲೋ ಮಾಡೋರು ಇಲ್ಲ ಅಂತ ಅರ್ಥ. ಸೊ ಯಾವಾಗ ಪ್ರಳಯ ಆಗುತ್ತೋ ಅದು ಕೂಡ ಈ ಇಡೀ ಜಗತ್ತು ಭಗವಂತನ ಒಳಗಡೆ ಹೇಗೆ ಲೀನವಾಗುತ್ತೋ ಅದೇ ರೀತಿ ಆ ಜ್ಞಾನವೂ ಕೂಡ ಭಗವಂತನಲ್ಲಿ ವಿಲೀನವಾಗಿಬಿಡುತ್ತೆ. ವಾಸ್ತವವಾಗಿ ಅದು ಅವಿನಾಶಿ, ಅದಕ್ಕೋಸ್ಕರನೇ ಅದರ ಅಭಾವ ಯಾವತ್ತೂ ಆಗೋದಿಲ್ಲ ಅಂತ ನಾವು ತಿಳ್ಕೋಬೇಕು ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.